ಅಜಯ್ನ ಒಂದ್ಸರಿ ಮೀಟ್ ಆಗಿ ವಿಕ್ಕಿ ಮನೆಯವ್ರ ಬಗ್ಗೆ ಎಲ್ಲ ವಿಚಾರಿಸ್ಬೇಕು. ಹಾಯ್ ಅಜಯ್, ಹೇಗಿದ್ದೀರಾ? ಐ ಆಮ್ ಓಕೆ ಸರ್. ನೀವು? ನಾನು ಚೆನ್ನಾಗಿದ್ದೀನಿ ಅಪ್ಪ. ನಿನ್ನ ಫ್ರೆಂಡ್ ಬಗ್ಗೆ ಮಾತಾಡೋಕ್ಕೆ ಕರೆಸಿದ್ದೀನಿ ನಿನ್ನ. ಏನು ಸರ್, ಏನಾಯಿತು? ಏನಿಲ್ಲಪ್ಪ, ನಿನ್ನ ಫ್ರೆಂಡ್ ಹಿಂಗೆ ಯಾವ ರೀತಿ ಅವ್ರ ಮನೆ ಕಡೆ ಹಿಂಗೆ ಏನು ಎತ್ತ ಅಂತ ಒಂದು ಸ್ವಲ್ಪ ವಿಚಾರಿಸ್ಬೇಕಿತ್ತು. ಅದಕ್ಕೋಸ್ಕರ ನಿನ್ನನ್ನು ಕರೆಸಿದ್ದೀನಿ. ಬಾ, ಮೊದಲು ಕೂತ್ಕೋ, ಆಮೇಲೆ ಮಾತಾಡೋಣ. ಏನಿಲ್ಲಪ್ಪ, ನಿನ್ನ ಫ್ರೆಂಡ್ ವಿಕ್ಕಿ ನನ್ನ ಮಗಳಿಗೆ ಮದುವೆ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅವನು ಒಪ್ತಾ ಇಲ್ಲ. ನಮ್ಮಪ್ಪ ಒಪ್ ಒಪ್ಪಿದ್ದ ಹುಡುಗಿನ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಹೌದಾ ಸರ್? ಅವನೇ ನನ್ನ ಹತ್ರ ಏನು ಹೇಳ್ಕೊಂಡಿಲ್ಲ ಸರ್. ಜಸ್ಟ್ ಹೀಗೆ ಹೋಗಿದ್ದಾನೆ. ಏನು ಅಂತ ಗೊತ್ತಿಲ್ಲ, ನೋಡಬೇಕು. ಆದರೆ ನಾನು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ. ಅಜಯ್ ಮೈಂಡ್ ವಾಯ್ಸ್. ಅವ್ನು ಕೊಳ್ಕ ಅನ್ನೋದು ಬಿಟ್ಟರೆ ಅವನು ತುಂಬ ಒಳ್ಳೆಯವನು. ಸೋಂಬೇರಿ ಅನ್ನೋದು ಬಿಟ್ಟು ಅವನ ಬಗ್ಗೆ ಹೊಗಳೋಕೆ ತುಂಬ ಖುಷಿ ಆಗ್ತಿದೆ ನನಗೆ. ಸರ್, ಅವರ ಅಪ್ಪ ಒಪ್ಪದೆ ಅವನು ಒಪ್ಪಲ್ಲ. ನೀವು ಅವನ ಜೊತೆ ಮಾತಾಡೋ ಬದಲು ಅವರ ಅಪ್ಪನ ಜೊತೆ ಮಾತಾಡಿ. ನಂಬರ್ ಕೊಡ್ತೀನಿ ಸರ್. ನಂಬರ್ ಕೊಡ್ತೀನಿ, ತಗೊಳ್ಳಿ ಸರ್. ಫೋನ್ ಮಾಡಿ ಅವ್ರ ಅಪ್ಪನ ಹತ್ರ ಮಾತಾಡಿ. ಅವ್ರ ಅಪ್ಪನ ಹತ್ರನೂ ಮಾತಾಡ್ತೀನಿ ನಾನು. ಸರಿ ಸರ್, ನಾನು ಬರ್ತೀನಿ. ಸರಿನಪ್ಪ, ಹೋಗ್ಬಿಟ್ಟು ಬಾ ಅಂತ ನಾನು ಕಾಲ್ ಮಾಡಿಬಿಟ್ಟು ನಿನಗೆ ಹೇಳ್ತೀನಿ. ಹಲೋ ಸರ್. ಹಲೋ, ಯಾರು ಹೇಳಿ? ನಾನು ಪ್ರಮೋದ್ ಅಂತ, ಪೊಲೀಸ್ ಇನ್ಸ್ಪೆಕ್ಟರ್. ಹಲೋ, ಯಾಕೆ, ಏನಾಯಿತು? ಆಯಿತು ಸರ್, ನೀವೇನು ನನಗೆ ಕಾಲ್ ಮಾಡಿದ್ದೀರಾ? ಏನೆಲ್ಲ ಪ್ರಾಬ್ಲಮ್ಮಾ? ಹಾಗೇನಿಲ್ಲ. ವಿಕ್ಕಿ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡೋದು. ಪ್ರಮೋದ್ ಅಂತ. ಏನೂ ಇಲ್ಲ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳಿ ಸರ್, ಏನಾಯಿತು? ವಿಕ್ಕಿ ಏನಾರ ಪ್ರಾಬ್ಲಮ್ ಮಾಡಿದಾನೋ? ಆ ರೀತಿ ಏನಿಲ್ಲ ಸರ್. ನನ್ನ ಮಗಳಿಗೆ ನಿಮ್ಮ ಮಗ ವಿಕ್ಕಿನ ಮದುವೆ ಮಾಡ್ಕೋಬೇಕು ಅಂತ ಇದ್ದೀವಿ. ಅದಕ್ಕೋಸ್ಕರ ನಿಮ್ಮ ಮಗನ ಹತ್ರ ಮಾತಾಡಿದೆ. ಅವನು ಒಪ್ಪಲಿಲ್ಲ, ನಿರಾಕರಿಸಿದ. ನನ್ನ ತಂದೆ ಒಪ್ಪಿದರೆ ಮಾತ್ರ ನಾನು ಮದುವೆ ಆಗುತ್ತೀನಿ, ಇಲ್ಲದಿದ್ದರೆ ನಾನು ಮದುವೆ ಆಗಲ್ಲ ಅಂತ ಹೇಳಿದ. ಹೌದಾ ಸರ್? ಇಲ್ಲ ಸರ್, ನನ್ನ ಸೊಸೆಯಂದಿರು ಇಬ್ಬರು ಇದ್ದಾರೆ. ಅವರಿಗೆ ನನ್ನ ಮಗನನ್ನು ಕೊಡಬೇಕು ಅಂತ ನಾನು ತೀರ್ಮಾನಿಸಿದ್ದೀನಿ. ನನಗೆ ಒಬ್ಬಳೇ ಮಗಳು. ಅವಳು ಫಾರಿನಲ್ಲಿ ಓದಿ ಬಂದಿದ್ದಾಳೆ. ಅವಳು ತುಂಬ ಒಳ್ಳೆಯವಳು. ನಾನು ನಿನ್ನ ಮಗನ ನೋಡಿ ತುಂಬ ಇಷ್ಟಪಟ್ಟೆ. ಅವನನ್ನೇ ಮದುವೆ ಕೊಳ್ಳಬೇಕು ಅಂತ ತೀರ್ಮಾನಿಸಿದ್ದೀನಿ ಸರ್. ಇಲ್ಲ ಸರ್, ಆಗಲ್ಲ. ನಿಮ್ಮ ಮಗಳು ಬೇರೆ ಫಾರಿನಲ್ಲಿ ಓದಿ ಬಂದಿದ್ದಾಳೆ. ನನ್ನ ಮಗನಿಗಿಂತ ಜಾಸ್ತಿ ಓದಿದ್ದಾಳೆ ಅವಳು. ನಾವು ಹಳ್ಳಿ ಜನ, ತುಂಬ ಹೊರಟು, ಅಡ್ಜಸ್ಟ್ ಆಗೋದು ಕಷ್ಟ. ಮತ್ತೆ ಊರಿಗೆ ಬರಬೇಕು, ಇವೆ ಎಲ್ಲ ಕೆಲಸ ಮಾಡಬೇಕು ಕೂಡ. ಕುಟುಂಬ ಎಲ್ಲ ಜೊತೆಗೆ ಹೊಂದಿಕೊಂಡು ಹೋಗಬೇಕು. ಬೇಡ ಬಿಡಿ ಸರ್. ನನ್ನ ಮಗಳು ಕೂಡು ಕುಟುಂಬ ಹೋಗಬೇಕು ಅನ್ನೋ ಆಸೆ ಸರ್. ಇಲ್ಲಿ ಯಾರು ಶ್ರೀಮಂತರು, ಇಲ್ಲಿ ಯಾರು ಬಡವರು ಅಲ್ಲ ಸರ್. ಮನಸ್ಸಿನಿಂದ ನೀವು ತುಂಬ ಶ್ರೀಮಂತರು. ನನಗೆ ಅಷ್ಟೇ ಸಾಕು. ಕಾಲ ಕೆಟ್ಟದ್ದು. ಮುತುವರ್ಜಿಯಿಂದ ಸಾಕಿ ಬೆಳೆಸಿದ ಒಬ್ಬಳೇ ಮಗಳು. ಯಾರಿಗೋ ಕೊಟ್ಟು ಅನುಭವಿಸೋಕ್ಕಿಂತ ಗೊತ್ತಿರೋರಿಗೆ ಕೊಟ್ಟರೆ ಒಳ್ಳೆಯದು ಅಲ್ವಾ? ನನ್ನ ಮಗಳು ಫಾರಿನಲ್ಲಿ ಓದಿದ್ರೂ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾಳೆ. ನಾನೇನು ಸುಳ್ಳು ಹೇಳಿಲ್ಲ. ಒಂದು ಸಲ ಬಂದು ನೋಡಿ ಸರ್. ಸರಿ, ಆಯಿತು ಸರ್, ನೀವು ಹೇಳ್ದಂಗೆ ಬಂದು ನೋಡ್ತೀನಿ. ಬಾಲಕೃಷ್ಣರವರು ಕೆಲಸ ಬಿಡು ಮಾಡಿಕೊಂಡು ಅವರ ಮನೆಗೆ ಬಂದಿದ್ದಾರೆ. ನಮಸ್ತೆ ಸರ್, ಬಂದಿದ್ದಕ್ಕೆ ಧನ್ಯವಾದಗಳು. ಅದೇನು ಪರವಾಗಿಲ್ಲ ಸರ್. ಸರ್, ನನ್ನ ಮಗಳಿಗೆ ಇನ್ನು ವಿಕ್ಕಿ ವಿಷಯ ಇನ್ನೂ ಗೊತ್ತಿಲ್ಲ. ಅವಳಿಗೆ ನಮ್ಮ ಮನೆಗೆ ನೀವು ಗೆಸ್ಟ್ ಅಷ್ಟೇ. ಮಗಳೇ ವಿನ್ಯಾ, ಇಲ್ಲಿ ಬಾ. ಏನು ಅಪ್ಪ? ಇವರು ನನ್ನ ಸ್ನೇಹಿತರು ಬಾಲಕೃಷ್ಣರವರು. ಹೌದಾ ಅಪ್ಪ? ನಮಸ್ತೆ ಅಂಕಲ್. ಊಟ ಎಲ್ಲ ಮುಗಿದ ನಂತರ ಬಾಲಕೃಷ್ಣರವರನ್ನು ಪ್ರೀತಿಯಿಂದ ಮಾತಾಡಿಸಿ ಅವಳೇ ಕೂತು ನಿಲ್ಲಿಸಿ ಶ್ರೀಮಂತ ಹುಡುಗಿಯಾದಳು ಎಷ್ಟು ಸಹಕಾರದಿಂದ ನಡೆಸಿಕೊಂಡಳು. ಬಾಲಕೃಷ್ಣರವರಿಗೆ ತುಂಬ ಇಷ್ಟವಾದಳು.
ಏನು ಗರ್ವ ತೋರಿಸದೆ ಪ್ರೀತಿಯಿಂದ ಮಾತಾಡಿಸಿದಳು ಬಾಲಕೃಷ್ಣ ಅವರನ್ನು. ಏನಮ್ಮ ಚೆನ್ನಾಗಿದೆಯಮ್ಮ? ಹಾಂ ಅಂಕಲ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಲ್ಲ ಮಾತಾಡಿಸಿ ರಮ್ಯಾ ಮತ್ತು ಸೌಮ್ಯವನ್ನು ನೆನೆಸಿಕೊಂಡರು. ರಮ್ಯಾ ಮತ್ತು ಸೌಮ್ಯಕ್ಕಿಂತ ಓದಿರೋ ವಿನ್ಯನೇ 1000 ಪಟ್ಟು ಮೇಲು. ಕಲ್ಪನೆಯಲ್ಲಿ ಮಗನ ಪಕ್ಕ ನಿಲ್ಲಿಸಿ ನೋಡಿದರು ವಿನ್ಯಾನ.